ಬಿಡದಿ ಟೌನ್ಶಿಪ್ ವಿಚಾರವಾಗಿ ಒಂದ್ ಕಡೆ ರೈತರು ಸಿಡಿದೆದ್ದಿದ್ದಾರೆ. ಬೈರಮಂಗಲದಲ್ಲಿ ಯಾವುದೇ ಕಾರಣಕ್ಕೂ ಸರ್ವೆ ಮಾಡಕ್ಕೆ ಬಿಡಲ್ಲ ಎಂಬುದು ಒಂದ್ ಕಡೆ ಪಟ್ಟು ಹಿಡಿದಿದ್ದಾರೆ. ಇಲ್ಲಿ ಸಾಕಷ್ಟು ರೈತರಿದ್ರೆ ಮಾತಾಡ್ತೀನಿ. ಸರ್ ನಮಸ್ತೆ, ನಿನ್ನೆ ಸರ್ವೆ ಮಾಡಕ್ ಬಂದಿದ್ರು, ಒಂದ್ ಕಡೆ ನೀವು ಸಹ ಒಂದ್ ಕಡೆ ಹೋರಾಟ ಮಾಡಿದ್ರೆ, ಅವ್ರನ್ನ ಓಡಿಸಿದ್ರಿ. ಮತ್ತೊಮ್ಮೆ ಸರ್ವೆಗೆ ಬಂದ್ರೆ ಏನ್ ಹೇಳಿದ್ರಿ ಅಂತ? ಸರ್, ಅವರು ಮತ್ತೊಮ್ಮೆ ಸರ್ವೆ ಬರಕ್ಕೆ ಆಗೋದೇ ಇಲ್ಲ, ನಾವ್ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅರ್ಥ ಆಯ್ತಾ? ಇಲ್ಲ 80% ಒಪ್ಪಿದ್ದಾರೆ ಅಂದ್ರಲ್ಲ, ಅದನ್ನ ಸಾಬೀತ್ ಮಾಡ್ಲಿ. ನಮಗೆ ಯಾರು JMC ಸರ್ವೆ ಮಾಡಿದ್ದಾರೆ, ಫಸ್ಟ್ ಆಫ್ ಆಲ್ ಯಾರು JMC ಸರ್ವೆ ಕೊಟ್ಟಿದ್ದಾರೆ, ಸರ್ವೆ ಮಾಡ್ತೀವಿ ಅಂತ ಅನ್ಬಿಟ್ಟು ಅವ್ರು ಮಾತ್ರ ಮಾಡ್ಕೊಳ್ಳಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಅರ್ಥ ಆಯ್ತಾ? ಇನ್ ಮಿಕ್ತವ್ರು ಕೊಡಲ್ಲ ಅನ್ನೋರ್ಗೆ ಲಿಖಿತ ರೂಪದಲ್ಲಿ ಕೊಡ್ಲಿ, ಇಷ್ಟನ್ನೇ ನಾವು ಕೇಳ್ಕೊಳ್ಳೋದು, ಬೇರೆ ವಿಚಾರನೇ ಇಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಸರ್ವೆ ಮಾಡಕ್ ಬಿಡಲ್ಲ. ನಿಮ್ ಮುಂದಿನ ಹೋರಾಟ ಈಗ DK ಶಿವಕುಮಾರ್ ಅವ್ರ ಒಂದ್ ಕಡೆ ಸರ್ವೆ ಮಾಡಲು ಮುಂದಾಗ್ತಿದ್ರೆ, ಇಲ್ಲಿ ಟೌನ್ಶಿಪ್ ಮಾಡಲು ನಿರ್ಧಾರ ಮಾಡಿದ್ದಾರೆ. ನೀವು ಭೂಮಿ ಕೊಡಲ್ಲ ಅಂದ್ರೆ ಸುಮಾರು ದಿನಗಳು ಹೋರಾಟ ಮಾಡ್ಕೊಂಡು ಬರ್ತಿದ್ರಿ, ಬಟ್ ಸರ್ವೆ ಕಾರ್ಯ ನಡೀತಾ ಇದೆ. ಮತ್ತೊಮ್ಮೆ ಬರ್ಬೋದು, ಹೇಳಕ್ಕಾಗಲ್ಲ. ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾನು ಅವಾಗ ಹೇಳಿದ್ನಲ್ಲ ಸರ್, ಒಂದೇ ಮಾತು, ಶಿವಕುಮಾರ್ ತಂದೆ ತಾಯಿ ಅವರು ತಾತ್ತಿರ್ದಲ್ಲ ಸಮಾಧಿ ಇದೆಯಲ್ಲ, ಉಳಿಸ್ಲಿ ಪ್ರಶ್ನೆ ಅವ್ರದ್ದು. ನಮ್ಮ ತಂದೆ ತಾಯಿ ಸಮಾಧಿಗಳೆಲ್ಲ ಅವೆ, ನಮ್ಮ ತಾತಿರ್ ಸಮಾಧಿಗಳೆಲ್ಲ. ಆಮೇಲೆ ನಾವು ಉಳ್ಸಕ್ ಬಿಡ್ತೀವಿ. ಪ್ರಶ್ನೆ ಶಿವಕುಮಾರ್ ಜೈಲಿಗೆ ಹೋಗಿ ಬಂದೇಟ್ಗೆ ಕಣ್ಣೀರ್ ಹಾಕೊಂಡ್ರು, ನಾನು ಪೂಜೆ ಮಾಡಕ್ ಬಿಡ್ಲಿಲ್ಲಪ್ಪ ಅಂತ ಇಡೀ ರಾಜ್ಯದ ಜನ ಕಣ ಬತ್ತು, ನಮಗೂ ಬಂದಿತ್ತು. ಇವತ್ತು ನಮ್ಮ ತಂದೆ ತಾಯಿ ಬದುಕುಗಳನ್ನ ಸಮಾಧಿಗಳನ್ನೆಲ್ಲ ಹೊಡೆದಾಕ್ತಾರೆ ಅಂದ್ರೆ ನಮ್ಗೆ ಹಿಚ್ಚನ್ಸಲ್ವಾ? CM ಅವರು ತಂದೆ ತಾಯಿ ಸಮಾಧಿ ಹೊಡಿ ಅಂತ ಹೇಳ್ತೀರ. ಹಾಗಾದ್ರೆ ಸಮಾಧಿ ಐತಲ್ಲ ಸರ್ ಅವ್ರ ತಂದೆದು, ಹೊಡೆದಾಕ್ಲಿ ಪ್ರಶ್ನೆ, ಹೊಡೆದಾಕ್ಬಿಟ್ಟು TB ಸಮಾಧಿ ಅವ್ರ ಊರಲ್ಲಿ ಇದೆಯಲ್ಲ, ಹೊಡೆದಾಕ್ಲಿ ಪ್ರಶ್ನೆ, ನೆಲ್ಸಮ ಮಾಡ್ಲಿ JCBಲಿ. ಆಮೇಲೆ ನಮ್ ತಂದೆ ತಾಯಿ ಸಮಾಧಿಗಳನ್ನ ಹೊಡೆದಾಕಕ್ಕೆ ನಾವು ಬಿಟ್ಕೊಡ್ತೀವಿ ಬೇಕಾರೆ. ದೊಡ್ಡಹಳ್ಳಿಯಲ್ಲಿ ಅವರೆಲ್ಲ ತಿಹಾರ್ ಜೈಲಲ್ಲಿ ಇದ್ರಲ್ಲ, ಹೇಳಿದ್ರಲ್ವಾ, ನನಗೆ ಕಣ್ಣೀರ್ ಹಾಕ್ಬಿಟ್ರು, ಅಯ್ಯೋ ನಮ್ಮ ಅಪ್ಪನ ಸಮಾಧಿ ಪೂಜೆ ಮಾಡಕ್ ಬಿಡಲ್ಲ ಅಂತ ಅವ್ರ ತಂದೆ ಕೆಂಪೇಗೌಡರ ಬಗ್ಗೆ. ಇಲ್ಲಿ ಎಷ್ಟು ಸಮಾಧಿಗಳಿದೆ. ಸಮಾಧಿಗಳು ವಿಚಾರ ಬೇಡ ಬಿಡಿ, ಬದುಕಿರುವಂತ ಜನಗಳನ್ನೇ ಸಮಾಧಿ ಮಾಡ್ತಿದ್ರಲ್ಲ ಇಲ್ಲಿ ಬಂದ್ಬಿಟ್ಟು. ಒಂದು ಒಪಿನಿಯನ್ ಕೇಳಲ್ಲ, ಒಂದು ರೈತರಿಗೆ ಕಷ್ಟ ಸುಖಗಳನ್ನು ಕೇಳಲ್ಲ, ಏನಾಗ್ತಿದ್ ಕೇಳಲ್ಲ. ಇಷ್ಟು ಲಕ್ಷ ಮರಗಳಿದ್ಯಲ್ಲ, ಇಷ್ಟು ಹಾಲು ಉತ್ಪಾದನೆ ಆಗ್ತಿದ್ಯಲ್ಲ, ಇದನ್ನೆಲ್ಲ ವಿನಾಶ ಹಂಚಿಗೆ ತಳ್ತಾ ಇದಾರಲ್ಲ ಇವರು. ಈ ನಾನು ಹೇಳೋದು, ಈಗ ಲೆಕ್ಕಾಚಾರದ ಪ್ರಕಾರ 1900 ಜನ ಮಾತ್ರ ಒಂದ್ ಎಕರೆ ಮೇಲೆ ಜನ ಇರೋರು ಅಂತ ಹೇಳ್ತಾರೆ. ಒಂದ್ ಎಕರೆ ಕೆಳಗಡೆ ಇರೋ ಎಲ್ಲಿ ಹೋಗ್ತಾರೆ? ಹಾಗಾದ್ರೆ 8ರಿಂದ 8.5 ಸಾವಿರ ಕುಟುಂಬಗಳನ್ನ ತಗೊಂಡೋಗಿ ಎಲ್ಲಿ ಬಿಡ್ತಾರೆ ಇವರು? ಫಸ್ಟ್ ಆಫ್ ಆಲ್ AICTಲಿ ಕೆಲಸ ಕೊಡಕ್ಕಾಗುತ್ತಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಏನಾದ್ರು ಅವರು ಕೆಲಸ ಕೊಡಕ್ಕಾಗುತ್ತಾ ರೈತರುಗಳಿಗೆ? ಬನ್ನಿ ತಾತ ಇಲ್ಲಿ ಒಂದ್ ನಿಮಿಷ. ಈಗ ಇವ್ರಿಗೆ ಏನ್ ಕೆಲಸ ಕೊಡ್ತೀರಾ? ಬೆಳಗ್ಗೆ ಹಸು ಮೇಯಿಸ್ತಾರೆ, ತೆಪ್ಪೆ ಹಾಕ್ತಾರೆ. ಇವ್ರು ನೋಡ್ಕೊಂಡು ನಾವು ಅದನ್ನೇ ಕಲ್ತ್ಕೊಂಡ್ ಬಂದಿದೀವಿ. ನಾಳೆ ದಿನ ನಾನು ಡಬಲ್ ಡಿಗ್ರಿ ಗ್ರಾಜುಯೇಟ್ ಆದ್ರೂ ಕೂಡ ನನಗೂ ಏನು ಅಂತ ಇದಿಲ್ಲ ನನಗೆ. ಇಲ್ಲಿ ಇವ್ರಿಗೆ ಏನ್ ಕೆಲಸ ಕೊಡ್ತೀರಾ? ಆ ಕಡೆಗೆ ಏನ್ ಮಾಡ್ತಾರೆ? ಭೂಮಿ ಕಿತ್ಕೊಳ್ತಿದೆ ಸರ್ಕಾರ. ಅವ್ರ ಅಪ್ಪ ಕೊಟ್ಟಿರಲಿಲ್ಲ. ನಾವು ಕಷ್ಟ ಬಿದ್ದು ಎಲ್ಲಿ ತಿಂದು ಹೆಮ್ಮನ್ ತಿಂದು ಬೀಜ ಜೋಡಿ ಕಟ್ಟಿ ಬೀಜ ಜೋಡಿ ಸಂಪಾದನೆ ಮಾಡಿ ಮಕ್ಕಳು ತೆಗೆದು ಕೊಟ್ಟಿದ್ದೀನಿ. DK ಶಿವಕುಮಾರ್ ಮುಂದಾಗಿದಾರ ಇಲ್ಲಿ ಟೌನ್ಶಿಪ್ ಮಾಡ್ಬೇಕಂತ. ಅದು ನಡೆಯೋದಿಲ್ಲ ರೀ. ನೋಡಿ ಸರ್, ಇಲ್ಲಿ ಯಾರು ಪ್ರತಿಯೊಬ್ರು ಒಂದು ಕುಂಟೆ ಭೂಮಿ ಇಲ್ದಿದ್ರು ಜೀವನ ಮಾಡೋ ಅಷ್ಟು ಇದೈತೆ. 2 ಹಸುಗಳು ಕಟ್ಕೊಂಡು ಯಾರ್ದೋ 1 ಕುಂಟೆ ಹುಲ್ ಮಾಡಿಕೊಂಡು ಸುಖವಾಗಿ ಜೀವನ ಮಾಡ್ತಾವ್ರೆ. ಅದ್ರ ತಲೆ ಮೇಲೆ ಕಲ್ಲು ಹಾಕಕ್ ಬಂದೈತೆ ಈ ಸರ್ಕಾರ. ನಾನು ಕಾಂಗ್ರೆಸ್ ಸರ್ಕಾರದವನೇ. ಇವತ್ತು ರಾಜಕೀಯ ಬೇಕಾಗಿಲ್ಲ ನಮ್ಗೆ, ಆದ್ರೆ ತಲೆ ಹೊಡಿತಾವ್ರೆ ಎಲ್ಲ ಇವರು. ಇದಿಷ್ಟು ರೈತರ ಮಾತಾಗಿತ್ತು. ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ, ಯಾಕಂದ್ರೆ ನಮ್ಮ ಮುತ್ತಾತದಿಂದ ಇಲ್ಲಿ ಭೂಮಿಯನ್ನ ವ್ಯವಸಾಯ ಮಾಡಿಕೊಂಡು ಬಂದಿದ್ದಾರೆ, ನಮಗೆ ಇದೇ ಜೀವನ. ಹೀಗಾಗಿ ಸರ್ಕಾರ ಏನೇ ತಿಪ್ಪರ್ಲಾಗ ಹಾಕಿದ್ರು ಸರ್ವೆ ಅಧಿಕಾರಿಗಳು ಇಲ್ಲಿ ಸರ್ವೆ ಮಾಡಕ್ಕೆ ನಾವು ಬಿಡೋದಿಲ್ಲ. ಹೋರಾಟ ಮಾತ್ರ ನಿರಂತರ ಅಂತ ಒಂದ್ ಕಡೆ ಆಕ್ರೋಶ ಹೊರಹಾಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.